ಹಾಯ್ ನಮಸ್ತೆ ಫ್ರೆಂಡ್ಸ್. ಸುನಿ ಕಿಶನ್ ಬ್ಲಾಗ್ಗೆ ಎಲ್ಲರಿಗೂ ಸುಸ್ವಾಗತ ಮತ್ತು ಸ್ವಾಗತ. ಭಾಳ ದಿನಗಳಾದಮೇಲೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಅಂತ ಅಂದರೆ ಸ್ವಲ್ಪ ನಮ್ಮದು ಕೆಲಸದ ನೈಟ್ ಶಿಫ್ಟ್ ಇರೋದ್ರಿಂದ ಸ್ವಲ್ಪ ಕಾಣಿಸ್ಕೊಳಕ್ಕಾಗಿಲ್ಲ ಡಿಯರ್ ಫ್ರೆಂಡ್ಸ್. ನಿಜವಾಗ್ಲೂ ಇವತ್ತು ಏನಕ್ಕಪ್ಪ ನಿಮ್ಮ ಮುಂದೆ ನಾನು ಬಂದಿದ್ದೀನಿ ಅಂತ ಅಂದರೆ ತುಂಬ ಖುಷಿಯಾಗುತ್ತೆ ಡಿಯರ್ ಫ್ರೆಂಡ್ಸ್. ನಾನು ಸ್ಟಾರ್ಟ್ ಮಾಡಿದಾಗ ಈ ಒಂದು ಚಾನೆಲ್ ಸುಮಾರು ಒಬ್ಬರು ಇಬ್ಬರಿಂದ ಸಬ್ಸ್ಕ್ರೈಬಿಂದ ಶುರುವಾದಂಥ ಇವತ್ತು ಈ ಒಂದು ಚಾನಲ್ಲು ಡಿಯರ್ ಫ್ರೆಂಡ್ಸ್ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ. 5500 ಜನ ಇವತ್ತು ನಮ್ಮ ಸಬ್ಸ್ಕ್ರೈಬ್ ಆಗಿದ್ದಾರೆ ಡಿಯರ್ ಫ್ರೆಂಡ್ಸ್. ಇವತ್ತು ನಾವು ಟೈಮ್ 10 o'clock ಆಗಿದೆ. ಇಲ್ಲಿಂದ ನಾವು ನಮ್ಮ ತಮ್ಮ ಬಂದು ಮುನಿಯಪ್ಪನ ಮಾಡ್ತಾಯಿದ್ದಾರೆ ಊರಲ್ಲಿ. ಸೊ ಇಲ್ಲಿಂದ ನಾವು ಹೊಡ್ತಾ ಇದ್ದೀವಿ. ಅವರು ಒಂದು ವಾರದ ಮುಂಚೆನೇ ಕರೆದಿದ್ರು. ಸೊ ನಮಗೂ ಸ್ವಲ್ಪ ಫ್ರೀ ಮಾಡ್ಕೊಂಡು ಇಲ್ಲಿಂದ ಹೊಡ್ತಾ ಇದ್ವಿ ಡಿಯರ್ ಫ್ರೆಂಡ್ಸ್. ಸೊ ಮುಂದೆ ನಾವು ಇಲ್ಲಿಂದ ಸೀದಾ ನೆಲಮಂಗ್ಲು ಮಾರ್ಗವಾಗಿ ಕುಣಿಗಲ್ಲಿಂದ ಬನ್ನಿಕುಪ್ಪೆ ಚಿಕ್ಕಣ್ಣ ಸ್ವಾಮಿ ಅಂತ ಫೇಮಸ್ ದೇವರಿದೆ, ಚಿಕ್ಕಣ್ಣಟ್ಟಿ ಅಂತ. ಅದ್ರ ಪಕ್ಕದಲ್ಲಿ ಬನ್ನಿಕುಪ್ಪೆ ಅಂತೇಳಿ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಅಲ್ಲಿ ಹೋಗಿ ಅಲ್ಲಿ ಹೇಗೆ ಅವರು ಮುನಿಯಪ್ಪನ ಮಾಡ್ತಾರೆ ಏನು ಅನ್ನೋದು ಕೆಲವೊಂದು ಅವ್ರು ಆಲ್ರೆಡಿ ಮುಗಿಸ್ತಿರ್ತಾರೆ. ಆಲ್ಮೋಸ್ಟ್ ನಾವು ಹೋಗಿ ರೀಚ್ ಆಗೋದ್ರೊಳಗಡೆ. ಸೊ ಅಲ್ಲಿ ಹೋಗಿ ನಾವು ದೇವರಿಗೆ ಅಲ್ಲಿ ಕೈ ಮುಗ್ಕೊಂಡು ಊಟ ಮಾಡಿ ಬರೋದು ಡಿಯರ್ ಫ್ರೆಂಡ್ಸ್. ನಿಧಾನ 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 ನಿಧಾನ. ಓಂ ಗಣಪತಿ ಹೇಳು. ಗಂಗಮ್ಮ. ಮನೆಯಲ್ಲಿ ಬಂದು ನಮಸ್ಕಾರನ ಮಾಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲೇ ಹೋಗ್ಬೇಕು ಅಂದ್ರೂ ಕೂಡ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಹೋಗ್ಬೇಕು ಡಿಯರ್ ಫ್ರೆಂಡ್ಸ್. ಅದು ಒಂದು ನಮ್ಮ ಮನೆಯಲ್ಲಿ ನಡೀತಕ್ಕಂಥ ಒಂದು ಕಲ್ಚರ್ ಅಂತ ಹೇಳ್ಬೋದು. ನೋಡಿ ಈಗ ಹೋಗ್ತಾ ಇದ್ದೀವಿ. ನಾವು ಹೋಗ್ತಿರತಕ್ಕಂಥದ್ದು ಆಲ್ರೆಡಿ ನಿಮ್ಗೆ ಹೇಳಿರ್ತಕ್ಕಂಥ ಆಲ್ರೆಡಿ ಚಿಕ್ಕಣ್ಣ ಸ್ವಾಮಿ ಅಂತೇಳಿ. ಇವರು ತುಂಬ ಸ್ಟ್ರಾಂಗ್ ನಮ್ಮ ತಾಯಿ ಮನೆ ದೇವರು. ಶ್ರೀಕೃಷ್ಣ ಆ್ಯಕ್ಚುಲಿ ಚಿಕ್ಕಣ್ಣ ಸ್ವಾಮಿಂದ ಶ್ರೀಕೃಷ್ಣ ಟೆಂಪಲ್ ಇದು. ಸೊ ಹಾಗೆಯೇ ಅಲ್ಲಿಂದ ಸೀದಾ ಊರಿಗೆ ಹತ್ರ ರೀಚ್ ಆಗ್ತಾ ಇದ್ವಿ. ಆಲ್ರೆಡಿ 11:30 ಆಗ್ತಾ ಇತ್ತು ಡಿಯರ್ ಫ್ರೆಂಡ್ಸ್. ತುಂಬ ಬಿಸಿಲು ಬೇರೆ ಇತ್ತು. ಬಟ್ ಸಿಟಿನ ಬಿಟ್ಟು ಹಳ್ಳಿಗೆ ಹೋಗ್ಬೇಕಾದ್ರೆ ಆಗೋ ಖುಷಿನೇ ಬೇರೆ ಡಿಯರ್ ಫ್ರೆಂಡ್ಸ್. ನಿಜವಾಗ್ಲೂ ನೋಡಿ, ಬೇಸಿಗೆ ಇನ್ನೇನು ಆಲ್ರೆಡಿ ಶುರುವಾಗುತ್ತೆ. ಈಗ ತಾನೇ ಶಿವರಾತ್ರಿ ಹತ್ತತ್ರ ಬಂದು ಇನ್ನೇನು ಬೇಸಿಗೆ ಆದಮೇಲೆ ಎಷ್ಟು ಇನ್ಮೇಲೆ ಬಿಸಿಲು ರಂಗ್ ಏರ್ತದೆ ನೋಡಿ. ಹಾಗಾಗಿ ಸಿಟಿಲಂತೂ ಇನ್ನೂ ವಾತಾವರಣ ಸಿಕ್ಕಾಬಿಟ್ಟೆ ಬಿಸಿ ಇರ್ತದೆ. ಹಳ್ಳೀಲಿ ಒಂದು ಸ್ವಲ್ಪ ಹೇಳ್ಬೇಕು ಅಂದರೆ ಪರವಾಗಿಲ್ಲ. ನೋಡಿ ಅಲ್ಲಿ ನೋಡಲ್ಲಿ ಬರ್ತಾ ಇಲ್ವಾ? ಎರಡು ಮನೆ ಹತ್ರ ರೀಚ್ ಆದ್ವಿ. ಮನೆ ಹತ್ರ ರೀಚ್ ಆಗಿ ಎಲ್ಲರೂ ಅಲ್ಲಿಂದ ಸೀದಾ ಮುನಿಯಪ್ಪನ ದೇವಸ್ಥಾನ ಅಂತ ಹೊಲದ ಹತ್ರ ಹೋಗಿದ್ರು. ನಾವು ಅಲ್ಲಿ ಹೋದ್ವಿ ಡಿಯರ್ ಫ್ರೆಂಡ್ಸ್. ಹೋದಾಗ ತಮ್ಮ ಆಲ್ರೆಡಿ ಏನು ಮಾಡ್ತಾರಪ್ಪ, ಬೋರ್ವೆಲ್ ಕೊಳಿಸ್ಲಿಕ್ಕೆ ಹಂಗೆ ದೇವ್ರು ಮಾಡ್ತಾಯಿದ್ರು. ಬೋರ್ವೆಲ್ ಕೊಳಿಸ್ಲಿಕ್ಕೆ ಒಬ್ಬ ವ್ಯಕ್ತಿನ ಕರ್ಕೊಂಬಂದಿದ್ರು. ಆ ವ್ಯಕ್ತಿ ಪಾಯಿಂಟ್ ಮಾಡ್ತಾಯಿದ್ರು ಡಿಯರ್ ಫ್ರೆಂಡ್ಸ್. ನೋಡಿ ಅಲ್ಲಿ ಪಾಯಿಂಟ್ ಮಾಡ್ತಾಯಿದ್ರು. ನಾವು ಕೇಳಿದ್ವಿ ಈ ಥರ ಬೋರ್ವೆಲ್ ಕೊಡ್ಸೋಣ ಅಂತೇಳಿ. ಇವತ್ತು ಹಂಗೆ ಮುನಿಯಪ್ಪನ ಮಾಡ್ತಾಯಿದ್ದೀವಿ, ದೇವ್ರನ್ನ ಕೇಳ್ಕೊಂಡಿದ್ದೀವಿ. ನೋಡಿ ಅಲ್ಲಿ ಊಟದ ತಯಾರಿನೂ ಕೂಡ ನಡೀತಾ ಇತ್ತು ಡಿಯರ್ ಫ್ರೆಂಡ್ಸ್. ಎಲ್ಲ ಮುದ್ದೆನ ಮಾಡ್ತಾ ಇದ್ದಾರೆ. ಊಟದ ತಯಾರಿ ನಡೀತಿದ್ರು. ಊಟ ಎಲ್ಲ ರೆಡಿ ಆಯಿತು, ಮುದ್ದೆನೂ ಎಲ್ಲ ರೆಡಿ ಆಯಿತು ಡಿಯರ್ ಫ್ರೆಂಡ್ಸ್. ಅಲ್ಲಿ ಪಾಯಿಂಟಿಂಗ್ದು ಕೂಡ ರೆಡಿ ಆಯಿತು. ಎಲ್ಲ ನೋಡ್ಕೊಂಡು ಅಲ್ಲಿಂದ ಸೀದಾ 2:30 ಆಗಿರಬೇಕು ಮೋಸ್ಟ್ಲಿ, ಮೇ ಬಿ 2:30. ಮತ್ತು ನಾವು ಅಲ್ಲಿಂದ ಊಟ ಎಲ್ಲ ಮಾಡಿ ಎಲ್ಲರಿಗೂ ಬಾಯ್ ಹೇಳ್ತಾ ಅಲ್ಲಿಂದ ನಾವು ಊರಿಂದ ಹೊರಟಿವಿ ಡಿಯರ್ ಫ್ರೆಂಡ್ಸ್. ಒಳ್ಳೆ ಸಮಯ ಬಂತು, ಹೊರಟ್ವಿ. ಹಾಗೆ ಗಾಡಿಗೆ ಬರಬೇಕಾದ್ರೆ ತುಂಬ ಚೆನ್ನಾಗಿತ್ತು ವಾತಾವರಣ. ಸ್ವಲ್ಪ ಬಿಸಿಲಿದ್ದು ಕೂಡ ಮತ್ತೆ ವಾತಾವರಣ ಚೆನ್ನಾಗಿತ್ತು. ಹಾಗಾಗಿ ನಿಜವಾಗ್ಲೂ ಹೋಗ್ಬೇಕಾದ್ರೆ ಎಷ್ಟು ಖುಷಿಯಾಗಿ ಹೋಗ್ತೀವಿ ಡಿಯರ್ ಫ್ರೆಂಡ್ಸ್. ಬರಬೇಕಾದ್ರೆ ಅಷ್ಟೇ ಒಂದು ಸ್ವಲ್ಪ ಹಳ್ಳಿ ವಾತಾವರಣ ಹಂಗೆ ಅನಿಸುತ್ತೆ. ಯಾರ್ಯಾರು ಹಳ್ಳಿಲಿ ಇದ್ದೀರೋ ನಿಮಗೂ ಹಾಗೆ ಒಂದು ಅನುಭವ ಆಗಿರುತ್ತೆ ಡಿಯರ್ ಫ್ರೆಂಡ್ಸ್. ಮತ್ತು ನಾವು ಸಿಟಿ ಕಡೆ ಹತ್ರ ವಾಪಸ್ಸು ಮನೆಗೆ ಬರ್ತಾ ಇದ್ದೀವಿ ಡಿಯರ್ ಫ್ರೆಂಡ್ಸ್. ಬರಬೇಕಾದ್ರೆ ಆನ್ ದ ವೇ ನೋಡಿ ಈ ಒಂದು ವಿಡಿಯೋನ ಮಾಡಿರೋದು ಡಿಯರ್ ಫ್ರೆಂಡ್ಸ್. ನನ್ನ ಮಗಳು ಆಲ್ರೆಡಿ ಹತ್ತತ್ರ ಚೆನ್ನಾಗಿ ಗಾಳಿ ಬರ್ತಾಯಿತ್ತು ಅಂತ ನಿದ್ದೆ ಮಾಡ್ಲಿಕ್ಕೆ ಶುರು ಮಾಡ್ತಿದ್ಲು. ಆದರೂ ಮಾತಾಡ್ತಾ ಒಬ್ಬರು ಹೋದರೆ ಬೇಜಾರು, ಇಬ್ಬರು ಹೋದರೆ ಏನು ಬೇಜಾರಿರಲ್ಲ. ಹಾಗಾಗಿ ಮಾತಾಡ್ತಾ ನಾವು ಸಿಟಿನ ರೀಚ್ ಆಗ್ತೀವಿ ಡಿಯರ್ ಫ್ರೆಂಡ್ಸ್. ಈ ಒಂದು ದಿನ ತುಂಬ ಚೆನ್ನಾಗಿತ್ತು, ತುಂಬ ಸೂಪರ್ವಾಗಿತ್ತು. ಈ ಒಂದು ಕ್ಷಣ ಮತ್ತೆ ಬರಲ್ಲ ಅಂದ್ಕೊಂಡು ಫೈನಲಿ ಸಿಟಿಗೆ ಬಂದ್ವಿ ಡಿಯರ್ ಫ್ರೆಂಡ್ಸ್. ಮತ್ತು ಅವತ್ತು ನಾವು ಹೋದಾಗ ಪಾಯಿಂಟ್ ನಡೀತಾ ಇತ್ತಲ್ಲ ಡಿಯರ್ ಫ್ರೆಂಡ್ಸ್. ನಡೀತಾ ಇರಬೇಕಾದ್ರೆ ನನ್ನ ತಮ್ಮ ಫೋನ್ ಮಾಡಿ ನಿಜವಾಗ್ಲೂ ನೋಡಿ ಆನ್ ಪ್ರೋಸೆಸ್ ಮಾಡಿದ್ದಾರೆ. ಆ ಪಾಯಿಂಟ್ ಆಗಿದೆ. ನೆಕ್ಸ್ಟ್ ಡೇನೇ ಬೋರ್ ಹೊಡ್ಸಿದ್ದಾರೆ ಡಿಯರ್ ಫ್ರೆಂಡ್ಸ್. ನಿಜವಾಗ್ಲೂ ಆ ಹುಡುಗ ಹೇಳಿದ್ದ 750 ಅಡಿ ಲಾಸ್ಟ್ ತೊಗೊಳುತ್ತೆ ಅಂತ ಹೇಳ್ಬಿಟ್ಟು 650 ಅಡಿಗೆಲ್ಲ ಕೊರೆಯೋಕ್ಕಾಗದಿದ್ದಂಗೆ 3.5 ಇಂಚು ನೀರು ಸಿಕ್ಕಿದೆ ಡಿಯರ್ ಫ್ರೆಂಡ್ಸ್. ನಿಜವಾಗ್ಲೂ ನನ್ನ ತಮ್ಮ ಫೋನ್ ಮಾಡಿ ಹೇಳಿದ್ರು. ತುಂಬಾ ಖುಷಿ ಆಯಿತು. ದೇವ್ರೂ ಮಾಡ್ದಂಗೆ ಆಯಿತು. ಈ ಕಡೆ ಬೋರೂ ಕೂಡ ಸಕ್ಸಸ್ ಆಯಿತು ಅಂತ ಹೇಳಿ ನೆಕ್ಸ್ಟ್ ಈ ಒಂದು ವ್ಲಾಗ್ ಮುಗಿಸಿ ಮುಂದಿನ
ಮುಂದಿನ ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲ ನನ್ನ ವ್ಯೂವರ್ಸ್ಗೂ ನಾನು ತುಂಬ ಹೃದಯದ ಧನ್ಯವಾದಗಳು ಡಿಯರ್ ಫ್ರೆಂಡ್ಸ್.